ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಪರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತೀನಿ ಅಂದ್ಲು. ಸೊ ಅವಳಿಗೆ ಬಸ್ಸಿಗೆ ಬಿಟ್ಟು ಬರೋಕ್ಕೆ ನಮ್ಮ ರಾಣಿನ ತೊಗೊಂಡು ಮೆಲಬನೂರಿಗೆ ಹೋಗಿ ವಾಪಸ್ ಬರ್ತಾ ಇದ್ದೆ. ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ತೋಟ ಗೈಸ್. ಬೈಕ್ ಹೊಡ್ಕೊಂಡು ಹೋಗೋರು ಖುಷಿಯಾಗುತ್ತೆ. ವಾಪಸ್ ಬರೋ ಅಷ್ಟರಲ್ಲಿ ನಮ್ಮ ಗಣೇಶನ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಬಿಟ್ಟು ಪೂಜೆ ಮಾಡಿದ್ರಲ್ಲ ಅಂತ ಮನಸ್ಸಲ್ಲಿ ಬೇಜಾರು ಮಾಡ್ಕೊಳೋದು ಬಿಟ್ಟು ನಮ್ಮ ಗಣೇಶನ ನೋಡೋಕ್ಕಂತ ಬಂದೆ. ಗಣೇಶನ ನೋಡಿ ಗಾಯ್ಸ್, ಎಷ್ಟು ಮಸ್ತಾಗಿದ್ದಾನಲ್ವಾ. ಫೈನಲ್ ಆಗಿ ನಮ್ಮ ಗಣೇಶನ ಮನೆ ಹೀಗೆ ಬಂದಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಿನ್ನೆ ಕಷ್ಟಪಟ್ಟು ಮಾಡಿದ್ದೀವಿ. ಫೈನಲಿ ನಮ್ಮ ಚೋಟ ಗಣೇಶ ಮನೆ ಸೇರಿಕೊಂಡ. ಆಯಿತು, ಸೇರಿಕೊಂಡ. ಆದರೆ ಸೇರ್ಕೊಂಡ್ಮೇಲೆ ಸುಮ್ಮನೆ ಇರ್ಬೇಕಾ, ಅವನಿಗೆ ಪೂಜೆ ಮಾಡಬೇಕಲ್ವಾ. ಸೊ ನಮ್ಮ ಪೂಜಾ ಆಂಟಿಯವರು ಅವನಿಗೆ ಪೂಜೆ ಮಾಡ್ತಾಯಿದ್ರು. ಫೈನಲಿ ಪೂಜೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ, ಅದಾದಮೇಲೆ ಅವನಿಗೆ ಪ್ರಸಾದ ಮಾಡೋದು. ಮತ್ತೆ ಕಾಸು ಬಂದೆ. ಮತ್ತೇನ್ ಮಾಡ್ತೀವಿ? ಹಾಯ್ ಮಾಡ್ರಿ ಸ್ವಲ್ಪ. ಸಣ್ಣ ಹೋಯ್ತೇನ್ರಿ ಗುರುಮ್ಮ, ಸ್ವಲ್ಪ ಹಾಯ್ ಮಾಡು ನಮ್ಮ ಬ್ಲಾಗ್. ಹಾಯ್. ಅವ ನಿನ್ ಸ್ಟೇಟಸ್ ಹಾಕಿ ಅವ ನನ್ನ ಮಕ್ಕಳು ನೋಡಿ. ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಗಣಪತಿ ಪ್ರಸಾದ ಮಾಡ್ತಿದ್ದಾರೆ. ಈಗ ಟೀ ಟೈಮ್ ನೋಡ್ರಿ. ಟೀ 1:23 ಆಗೈತೆ ಗಾಯ್ಸ್. ಟೈಮ್ ಪಾಸ್ ಟೀ. ಇಲ್ಲಿ ನಮ್ಮ ಚೋಟ ಮರಿ ಇದೆ. ಎಲ್ಲಲ್ವಾ? ಹಾಯ್ ಗಾಯ್ಸ್. ಮುಂದ ಸರಿ. ಇಷ್ಟೊತ್ತಿಗೆ ಚಿಟಪಟ ಹಾರಾಡ್ತಿದ್ದೆ. ಇವಳು ಮಾನ್ಯ, ಇಂಗ್ಲಿಷ್ ಟಾಪರ್ ಇವಾಗಲೇ. ಇವನು ಮಾಡೋ ಕೆಲಸ ಇಲ್ಲದೆ ಗಣಪನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದ್ದಾನೆ. ಕೈ ಕೂರ್ಕೊಂಡಿದ್ದಾನೆ ಗೈಸ್. ಬೆಳಗ್ಗೆ ಗಣಪತಿ ಇಟ್ಟಿರೋದು ಉತ್ಸವರಿ ಒಂದ ಅದ್ರ ಕೈ ಕೋಕೊಂಡಿದ್ದಾನೆ. ನಮ್ಮ ಚಿಕ್ಕ ಗಣೇಶನ ಕುಂದ್ರಿಸಿದ್ಮೇಲೆ ನಮ್ಮ ದೊಡ್ಡ ಗಣೇಶನ ನೋಡಲೇಬೇಕಲ್ವಾ. ಸೊ ಅದಕ್ಕೆ ಹೊನ್ನಾಳಿಗೆ ಹೋಗ್ತಾ ಇದ್ದೆ. ಈ ಮಳೆಗಾಲದಲ್ಲಿ ನಮ್ಮ ಊರು ಎಷ್ಟು ಚೆಂದ ಇರುತ್ತೆ ಅಂದರೆ ಸುತ್ತಮುತ್ತಲೂ ಹಸಿರು ತುಂಬ್ಕೊಂಡಿರುತ್ತೆ ಗಾಯ್ಸ್. ಅದಾದಮೇಲೆ ಬಸ್ ಬಂತು ಗಾಯ್ಸ್. ಬಸ್ ಒಳಗೆ ಬಂದು ಕೂತ್ಕೊಂಡೆ. ದೇವ್ರ ಪೂಜೆ ಅಂದಮೇಲೆ ಕಂಕಣ ಇರಲೇಬೇಕಲ್ವಾ, ಅದಕ್ಕೆ ಕಂಕಣ ಕಟ್ಕೊಂಡೆ. ಫೈನಲಿ ಹೊನ್ನಾಳಿ ರೀಚ್ ಆಗಿ ನಾನು ಬಂದಿದ್ದೆಲ್ಲಿಗಪ್ಪ ಅಂದರೆ ಸಂತೃಪ್ತಿ ಅಂಧರ ಸೇವಾ ಸಂಸ್ಥೆ. ಇವ್ರು ಯಾರಪ್ಪ ಅಂದರೆ ಇವರು ಈ ಹಾಸ್ಟೆಲಿನ ಉಸ್ತುವಾರಿಗಳು. ಹಾಯ್ ಗಾಯ್ಸ್, ನಮ್ಮ ಜೊತೆ ಗಂಗಕ್ಕ ಅವರಿದ್ದಾರೆ ಇವಾಗ. ಹಾಯ್ ಮಾಡು ಗಂಗಕ್ಕ. ಹಾಯ್ ಫ್ರೆಂಡ್ಸ್. ಓಕೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ತಂಗಿ ಯೂಟ್ಯೂಬ್ ಚೆನ್ನಾಗಿ ಬರಲಿ, ಒಳ್ಳೊಳ್ಳೆ ಕಂಟೆಂಟ್ ಚೆನ್ನಾಗಿ ಇದು ಮಾಡೋಣ, ಚೆನ್ನಾಗಿ ಅವಳು ಚೆನ್ನಾಗಿ ಎಪಿಸೋಡ್ಸ್ನೆಲ್ಲ ಚೆನ್ನಾಗಿ ಬಿಡಲಿ. ಚೆನ್ನಾಗಿ ಎಪಿಸೋಡ್ಸ್ನೆಲ್ಲ ಚೆನ್ನಾಗಿ ಬಿಡಲಿ. ಅವಳು ಯೂಟ್ಯೂಬು ಚೆನ್ನಾಗಿ ಬೆಳೀತಾ ಹೋಗಲಿ. ಅವರಿಗೆ ನಮ್ಮ ಸಿಸ್ಟರ್ಗೆ ಯೂಟ್ಯೂಬರ್ಸು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೆಲ್ಲ ಚೆನ್ನಾಗಿ ಲೈಕ್ಸ್ ಕೊಡ್ರಿ. ನಿನ್ನ ಆಶೀರ್ವಾದ ನಮ್ಮ ಮೇಲಿದ್ರೆ ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ. ಓಕೆ ಗೈಸ್, ನಮ್ಮ ಗಂಗಕ್ಕ ರಿವ್ಯೂ ಕೊಟ್ಟಾಯಿತು. ಇನ್ನೂ ಭಾಳ ಜನ ಇದ್ದಾರೆ ಗೈಸ್, ಅವ್ರದ್ದು ರಿವ್ಯೂ ಕೇಳ್ಬರೋಣ ಬನ್ನಿ. ಅದೇನು ಹೇಳ್ಬೇಕಂತಿದ್ದೀರಾ ಹೇಳಿ ಕಣ. ಈಗ ನಮ್ಮ ರಶ್ಮಿ ಉಪ್ಪರ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಕಂಟೆಂಟ್ ನ ಲೈಕ್ ಮಾಡ್ರಿ. ಚೆನ್ನಾಗಿದ್ರೆ ಲೈಕ್ ಮಾಡ್ರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಕಂಟೆಂಟ್ ಮಾಡಕ್ ಐಡಿಯಾಸ್ ಕೊಡ್ರಿ, ಕಮೆಂಟ್ಸ್ ಮಾಡ್ರಿ, ಕೊಟ್ಟು ಬೆಳೆಸ್ರಿ. ನಾಗರಾಜ್ ಅಣ್ಣ ಅವರು ರಿವ್ಯೂ ಕೊಟ್ಟಾಯ್ತು. ಮತ್ತೆ ನಮ್ಮ ಹಣ್ಣಲ್ಲಿ ಹಾಸ್ಟೆಲಲ್ಲಿ ಗಣೇಶ ಹಬ್ಬ ಇದೆ. ಅದಕ್ಕೋಸ್ಕರ ನಮ್ಮ ತಂಗಿ ರಶ್ಮಿ ಬಂದಾಳು. ಇವತ್ತು ಆಕೆ ಬರ್ತ್ಡೇ ಕೂಡ ಇದೆ. ಎಲ್ಲರೂ ವಿಶ್ ಮಾಡ್ರಿ ಫ್ರೆಂಡ್ಸ್, ತುಂಬ ಜನ ವಿಶ್ ಮಾಡ್ರಿ ನಮ್ಮ ತಂಗಿಗೆ. ಈ ವರ್ಷ ನಮ್ಮ ತಂಗಿ ಓದಾಕತ್ತಿರ್ಬೋದು, ಇವತ್ತು ಮುಂದಿನ ವರ್ಷ ಕೆಲಸ ತಗೊಳ್ಳಿ, ಚೆನ್ನಾಗಿ ಅವ್ರ ಕುಟುಂಬವನ್ನು ನೋಡ್ಕೊಳ್ಳೋಂಥವಳಾಗಲಿ ಅಂತೇಳಿ ಹಾರೈಸ್ತೀನಿ. ಸೋ ಮಚ್ ಸಿಸ್ಟರ್, ನಿಮ್ಮ ಆಶೀರ್ವಾದ ಇರಬೇಕು. ಹಾಯ್ ಗಾಯ್ಸ್. ಬ್ರೋ, ದಿಸ್ ಇಸ್ ಟೂ ಮಚ್. ನಾನು ರಶ್ಮಿ ಅಣ್ಣ ಅಂತ ನಿಮಗೆ ಅನಿಸ್ತಿರ್ಬೋದಾ? ಅನಿಸಿದ್ರೆ ಕಮೆಂಟ್ ಮಾಡಿ. ಅಯ್ಯೋ, ಅನ್ಸುತ್ತೆ. ರಶ್ಮಿ ಇರೋ ಕಲರ್ಗೂ ನನಗೆ ಇರೋ ಕಲರ್ಗೂ ಏನಾದ್ರು ಹಂಗೇನಿಲ್ಲ ಅಣ್ಣ.
ನಿಜವೂ ವಿಡಿಯೋ ಮಾಡ್ತಿದ್ಯಾ? ಇಲ್ಲ 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 ಏ ಹೇಳಿ ಫ್ರೆಂಡ್ಸ್, ನಾನು ರಶ್ಮಿ ಅವ್ರ ಅಣ್ಣ ಅಂತ ನಿಮ್ಗೆ ಅನ್ಸಿದ್ರೆ ಎಸ್ ನೋ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ನನ್ನ ಕಲರು ಇವ್ ಕಲರು ಸ್ವಲ್ಪ ಏನಾದ್ರೂ ಮ್ಯಾಚ್ ಆಗತ್ತಾ? ಇಲ್ಲ ಅಣ್ಣ, ನಾನು ಲೈಟಿಂಗ್ ನಿಂತ್ಕೊಂಡಿನಿ, ಇಬ್ರು ಕಲರ್ ಒಂದೇ ತರ ಕಾಣಿಸ್ತೈತಿ. ಹಂಗಂದ್ಯಾ? ಇದ್ರು ಇರ್ಬೋದು ಬಿಡಮ್ಮ, ನೀನು ಬರೀ ಬ್ಲಾಗ್ ಮಾಡ್ಕೊಂಡು ಅಡ್ಡಾಡು. ನೀವೇನ್ ಮಾಡ್ತೀಯ? ನಾನೇನ್ ಮಾಡ್ಲಿ, ಏನು ಮಾಡಲ್ಲವ. ನೀನ್ ಹೆಚ್ಚಿನ ಮಾಹಿತಿಗಾಗಿ ನಾನು ಮಾತಾಡ್ಸೋದಕ್ಕಿಂತ ನಾಗಣ್ಣನ ಮಾತಾಡ್ಸು ಚೆನ್ನಾಗಿ. ಮಾತಾಡ್ಸಿದೆ ಆಲ್ರೆಡಿ. ಏನ್ ಮಾಡ್ಬೇಕು? ತಾಯಿ ಹೋಗ, ಈಗ ಮಾತೆತ್ತಿದ್ರೆ ವಿಡಿಯೋ ಮಾಡ್ತೀಯಲ್ಲವ ತಾಯಿ ದೌಳಗಂಗವ್ವ. ನೀನು ಕಂಟೆಂಟ್ ಕೊಡ್ತೀಯ ಅಂತ. ಕಾಂಟೆಂಟು ಇಲ್ಲ. ಅಲ್ಲ, ನಮ್ ಯೂಟ್ಯೂಬರ್ಸ್ ನಿನ್ ವಾಯ್ಸ್ ಕೇಳಿ ಅನೇ ಚಾಲೆಂಜಿಂಗ್ ಸರ್ ದರ್ಶನ. ಈಶ್ವರ ಪುತ್ರ, ಈಶ್ವರ ಪಾರ್ವತಿ ಪುತ್ರ. ಸಲ ಹೇಳ್ತೀನಂತ ನೀನು ಹಾಳಾಗಿ ಗೊತ್ತು ಅಂತ. ನೀನು ಬ್ಲಾಗ್ ಮಾಡಕ್ ಹೋಗಿ ನಂದು ನೀನು ಹೊಂಟು ಬಿಡತ್ತೆ ಅಲ್ಲ ತಗ. ಸಾಕಾಗಿ ಹೋಗಿತ್ತು ನಿನ್ ಸಲುವಾಗಿ. ಇನ್ನೊಂದ್ಸಲ ಹೇಳಿ, ಲಾಸ್ಟ್ ಟೈಮ್ ಹೇಳು. ನಾವು ಎಲ್ಲರೂ ಸೇರಿ ಗಣಪತಿನ ಬಿಡಕ್ ಹೊಂಟಿವಿ. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ವಿಸರ್ಜನೆ ಮಾಡಕ್ ಹೊಂಟಿವಿ. ಎಲ್ಲಿಗೆ ಹೋಗ್ತಾರ? ಏನ ಅರಮನೆಗೆ ಹೋಗ್ತಾರ? ಹೊಳಿಗೆ ಹೋಗ್ತಾರ? ಯಾವ ಹೊಳಿ? ಇಲ್ಲೇನು ಕಾವೇರಿನ ಹರಿತೈತಿ, ತುಂಗಭದ್ರ ತಾಯಿ. ಅಲ್ಲಣ್ಣ, ನಮ್ಮ ನದಿನ ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾವ್ದು ನಮ್ ನದಿ? ತುಂಗ, ಅವರಕ್ಕ ಭದ್ರ, ಇಬ್ರು ಸೇರ ತುಂಗಭದ್ರ. ಅಲ್ಲಿ ಹೋಗುದ್ ಬರ್ತೀರಾ? ಓಕೆ ಓಕೆ. A few moments later. One eternity later. ಊಟದ ಗಣೇಶನ ಯಾವುದು? ಉಡುತ್ತೆ ಗಣೇಶ. ಊಟದ ಗಣೇಶನ? 2000 years later. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಕನ್ನಡದ ಹುಡುಗಿನ ಸ್ವಲ್ಪ ಬೆಳೆಸಿ ಗಾಯ್ಸ್. ಅಂಟಿಲ್ ಅಂಡ್ ವಾಚ್, ಕೀಪ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ.